ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನೀವೆಲ್ಲರೂ ಸುಧಾ ನೋಡಿರ್ತೀರಿ. ಬೆಳಗ್ಗೆ ಆದರೆ ಸಾಕು HD ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಲಿಲ್ಲ ಅಂದರೆ ಕೆಲವೊಬ್ರಿಗೆ ಉಂಡಿದಿಟ್ಟು ತಿಂದಿದ್ದ ಅಣ್ಣ ಎರಡೂ ಜೀರ್ಣನೂ ಆಗಲ್ಲ, ಇದಕ್ಕೂ ಹೋಗಲ್ಲ, ಹಿಂಗಾಗ್ಬಿಟ್ಟಿದೆ ಕತೆ. ಯಾವೊಬ್ಬ ಶಾಸಕನ ಒಂದು ಹೆಸರು ತೊಗೊಂಡ್ರೂ ಬೆಳಗ್ಗೆದ್ದು ಮಾತಾಡೋದು ಕುಮಾರಸ್ವಾಮಿ ಬಗ್ಗೆ ಮಾತ್ರ. ಯಾಕೆ ಎಲ್ಲರೂ ಕುಮಾರಸ್ವಾಮಿ ಬಗ್ಗೆನೇ ಮಾತಾಡ್ತಾರೆ? ಪಕ್ಷ ಸ್ಥಾನದಲ್ಲಿರೋ HD ಕುಮಾರಸ್ವಾಮಿ ಅವರು ಆ ಆಡಳಿತ ಸರ್ಕಾರವನ್ನು ಎದುರಿಸಿ ನಿಲ್ಲುವಂಥ ಏಕೈಕ ಒಬ್ಬ MLA, ಏಕೈಕ ಶಾಸಕರು HD ಕುಮಾರಸ್ವಾಮಿ ಅವರು. ಅಂದಾಗೆ ನಮ್ಮ ಕರ್ನಾಟಕದಲ್ಲಿ JDS, BJP, ಕಾಂಗ್ರೆಸ್ ಅಂತ 3 ಪಕ್ಷ ಇದೆ. ಆ 3 ಪಕ್ಷದಲ್ಲಿ ಇವಾಗ ಆಡಳಿತ ಪಕ್ಷ ಆಗಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಇದೆ. ವಿರೋಧ ಪಕ್ಷವಾಗಿ BJP ಮತ್ತು JDS ಇದೆ. ಅದರಲ್ಲಿ JDS ಅಲ್ಲಿ ಕಿಂಗ್ ಅಂತ ರೈತರ ಮನೆಗೆದ್ದ ಕುಮಾರಣ್ಣವರು ತುಂಬ ಒಳ್ಳೆ ಹೆಸರು ಮಾಡಿಕೊಂಡು ಇವಾಗಿನವರೆಗೂ ಟ್ರೆಂಡಲ್ಲಿರೋ ಕುಮಾರಣ್ಣನ ಬಗ್ಗೆ ಮಾತಾಡೋದ್ರಷ್ಟೇ. ಇವಾಗ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡೋದು ಬಿಟ್ಟರೆ ನಿಮಗೆ ಕುಮಾರಸ್ವಾಮಿ ಅವರು ಮಾಡಿರುವಂಥ ಕೆಲಸಗಳು ನಿಮ್ಗೆ ಯಾವುದೂ ಕಣ್ಣು ಕಾಣಲ್ಲ. ಕುಮಾರಸ್ವಾಮಿ ಅವರು ಒಬ್ಬ ಖಡಕ್ ರಗಡ್ ನಾಯಕನಾಗಿರೋದ್ರಿಂದ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡೋದ್ರಷ್ಟೇ ನೀವು ನಿಮ್ಮ ಪಕ್ಷದಲ್ಲೇ ನೀವು ಗುರುತಿಸ್ಕೋಬೋದು ಅನ್ನೋ ಒಂದು ನಿಮ್ಮ ಸ್ವಾರ್ಥಕ್ಕಾಗಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡೋದು ತಪ್ಪು. ಚಲುವರಾಯಸ್ವಾಮಿ ಸರ್ ಅವರೇ, 2004 ಮತ್ತು 2006 JDS ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇರಬೇಕಾದ್ರೆ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಅದೇ ಒಂದು JDSನ ಬೆಲ್ಟ್ನಲ್ಲಿ ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಉಪಮುಖ್ಯಮಂತ್ರಿ ಆಗಿರ್ತಾರೆ. ಆವಾಗ ನಿಮ್ಮ ಹುದ್ದೆ ಏನಾಗಿರುತ್ತೆ? ನಿಮ್ಮ ಹುದ್ದೆ ನೀವು ಅವಾಗಲೂ ಅನುಭವಿಸಿದ್ದೀರಿ, ಕರೆಕ್ಟಾ? ಅವಾಗಲೂ ಮಿನಿಸ್ಟ್ರಿಗಿರಿ ನೋಡಿದ್ದೀರಿ. ಅವಾಗ ಹಂಗಾದರೆ ಈ JDS ನಿಮಗೆ ಅಕಸ್ಮಾತ್ತಾಗಿ ಅಧಿಕಾರ ಸ್ವೀಕರಿಸಿದ್ದು, ಆ ಅಕಸ್ಮಾತ್ತಾಗಿ ಅಧಿಕಾರ ಸ್ವೀಕರಿಸಿದ ಮೇಲೆ ನೀವು ಹೆಂಗೆ ಮಿನಿಸ್ಟ್ರಿಗಿರಿ ತೊಗೊಂಡ್ರಿ? ಸಮಾಜ ಕಲ್ಯಾಣ ಕುಟುಂಬ ಮಿನಿಸ್ಟ್ರಿಗಿರಿ ನಿಮ್ದು ಅದು ಹೆಂಗೆ ತೊಗೊಂಡ್ರಿ ಅಲ್ವಾ? ಅವಾಗ ನಿಮ್ಗೆ ಆಕಸ್ಮಿಕ ಅನ್ನಿಸ್ಲಿಲ್ವಾ? ಇವತ್ತು ಕುಮಾರಸ್ವಾಮಿ ಅವ್ರ ಬಗ್ಗೆ ನೀವು ಕೇಳ್ತಿದ್ದೀರಲ್ಲ, ಸಂವಿಧಾನನೇ ಇವರು ಒಪ್ಪಲ್ಲ, ಇದು ಪ್ರಜಾಪ್ರಭುತ್ವ ಸರ್ಕಾರ ಅಂತ ಕೇಳ್ತಾ ಇದ್ದೀರಲ್ಲ. ಅವತ್ತು ನಿಮಗೆ ಸಂವಿಧಾನನೂ ಒಪ್ಪಿತ್ತು, ಪ್ರಜಾಪ್ರಭುತ್ವನೂ ಒಪ್ಪಿತ್ತು. ಇವತ್ತು ಒಪ್ಪಲಿಲ್ಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ. ಆಕಸ್ಮಿಕ ಅನ್ನೋದು ಸಂವಿಧಾನ ಒಪ್ಪಿತ್ತು. ಹಂಗಾರೆ ನೀವು ಆಕಸ್ಮಿಕ ಅನ್ನೋ ಮಾತು ಸಂವಿಧಾನನ? ಅಕಸ್ಮಿತವಾಗಾದರೂ ಅನ್ನೋದು ಸಂವಿಧಾನ ಇಲ್ವಾ? ಅದು ಯಾವ ರೀತಿ ಮಾತಾಡ್ತೀರಿ ಅಂತ ಗೊತ್ತಿಲ್ಲ ಸರ್. ಅದೇ ಥರ 2006 JDS BJP ಸೇರಿ ಸರ್ಕಾರ ರಚನೆ ಮಾಡುತ್ತೆ. ಆ ಸರ್ಕಾರ ರಚನೆ ಮಾಡಿದಂಥ ಟೈಮಲ್ಲಿ ನೀವೇ ಚಲುವರಾಯಸ್ವಾಮಿ ಸರ್ ಅವ್ರೆ ಸಾರಿಗೆ ಸಚಿವರಾಗಿ ಮಿನಿಸ್ಟ್ರಿಗಿರಿ ಪದವಿನ ಅನುಭವಿಸ್ತಿರ್ತೀರಿ. ಇವತ್ತು ಹೇಳ್ತೀರಿ JDS ಅವತ್ತು ಅಕಸ್ಮಾತ್ತಾಗಿ ಮತ್ತು ಏನು ಆಪರೇಷನ್ ಕಮಲದಿಂದ ಸರ್ಕಾರ ರಚನೆ ಮಾಡಿತ್ತು. ಆವಾಗ ಪ್ರಜೆಗಳು ಯಾರೂ ಒಪ್ಪಿರಲಿಲ್ವಾ? ಆವಾಗ ಆಕಸ್ಮಿಕವಾಗಿತ್ತು ಅಂತ ಹೇಳ್ತಾ ಇದ್ದೀರಲ್ಲ. ಆ ಆಕಸ್ಮಿಕವಾಗಿ ಆಗಿದ್ದ ಸರ್ಕಾರದಲ್ಲಿ ನೀವು ಸಾರಿಗೆ ಸಚಿವರಾಗಿ ಕೆಲಸ ಮಾಡಿದ್ದೀರಲ್ಲ, ಮತ್ತೆ ಅದ್ರ ಬಗ್ಗೆನೇ ಮಾತಾಡ್ತಿದ್ದೀರಲ್ಲ. ನೀವು ಯಾವ ನೈತಿಕತೆ ಹಿಡ್ಕೊಂಡು ಮಾತಾಡ್ತಿದ್ರಿ ಸರ್? ಇವತ್ತು ಹೇಳ್ತೀರಾ 136 ಸೀಟು DK ಶಿವಕುಮಾರ್ ಸರ್ ಅವರು ಗೆದ್ದು ಇವತ್ತು ಅಧಿಕಾರ ಸ್ವೀಕರಿಸ್ತಾರೆ ಅಂತ. ಅದು ಹ್ಯಾಪಿ. ಜನ ತೀರ್ಪು ಕೊಟ್ಟವ್ರೆ, ಆ ತೀರ್ಪಿನಂತೆ ನಡ್ಕೋತಿದ್ದಾರೆ. ಓಕೆ, ಅದ್ರ ಪ್ರಕಾರ ಕೆಲಸ ಮಾಡಿ. ಅದು ಬಿಟ್ಬಿಟ್ಟು JDS 5 ಸೀಟ್ ಗೆಲ್ತು, 10 ಸೀಟ್ ಗೆಲ್ತು, 20 ಸೀಟ್ ಗೆಲ್ತು, ಬಹುಮತ ತಗೊಂಡು ಅಧಿಕಾರ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ನೀವು ಇದರಲ್ಲಿ ಗೆದ್ದು ಯಾವ ಒಂದು JDS ಬೆಲ್ಟ್ ಮೇಲೆ ಗೆದ್ದು ನೀವು 2 ಸತಿ ಮಿನಿಸ್ಟ್ರಾಗಿ ನೀವು ಕೆಲಸ ಮಾಡಿದ್ದೀರಾ? ಆವಾಗ ನಿಮ್ಗೆ ಯಾವ ನೈತಿಕತೆ ಇತ್ತು? ಆ ಕೆಲಸ ಮಾಡಿರೋದನ್ನ ನೀವು ನಿಮ್ಮ ಕೈಲೇ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಆ ಟೈಮಲ್ಲಿ 2 ಸತಿ ಮಿನಿಸ್ಟ್ರಿಗಿರಿ ಅನುಭವಿಸಿದ್ದೀರಾ, 2 ಸತಿ ನೀವು ನಿಮ್ಮ ಅಧಿಕಾರ ಸ್ವೀಕರಿಸಿದ್ದೀರಾ. ಆವಾಗ ಆಕಸ್ಮಿಕ ಅಂತ ಅನ್ನಿಸ್ಲಿಲ್ಲ? ಪ್ರಜಾಪ್ರಭುತ್ವ ಸರ್ಕಾರ ಅಂತ ಅನ್ನಿಸ್ಲಿಲ್ಲ? ಹೇಳ್ತೀರಾ ಇವತ್ತು ಅಷ್ಟು ನೀವು ಇದಿರೋರು, ನೀವು ಸ್ವಂತ ಬಲದ ಮೇಲೆ ನಿಂತ್ಕೊಂಡು ಗೆದ್ದು ತೋರಿಸಿ 1 ಸೀಟು ಬರೀ ನೀವೇ ಗೆದ್ದು ತೋರಿಸ್ಬಿಡಿ ನೋಡೋಣ. 136 ಸೀಟು ಗೆದ್ದು ನೀವು ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಿರಲ್ಲ. ನೀವು ಸ್ವಂತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಗೆದ್ದು ನಿಮ್ಮ ನಾಗಮಂಗಲ ಕ್ಷೇತ್ರದಲ್ಲೇ ಇಂಡಿಪೆಂಡೆಂಟಾಗಿ ಗೆದ್ದು ನಿಮ್ಮ ಜೊತೆ ನಮ್ಮ ಮಂಡ್ಯ ಕ್ಷೇತ್ರದಲ್ಲಿ ನಿಮ್ಮ ಜೊತೆ ಇದ್ದಾರೆ, ಅವ್ರನ್ನೆಲ್ಲ ಗೆಲ್ಲಿಸ್ಕೊಂಡು ನೀವು ಸರ್ಕಾರ ರಚನೆ ಮಾಡಿ. ಯಾರು ಬೇಡ ಅಂದವ್ರೆ? ಯಾರು ಪ್ರಜಾಪ್ರಭುತ್ವ ಒಪ್ಪಲ್ಲ ಅಂತ ಹೇಳೋರೆ? ಯಾರು ಸಂವಿಧಾನನ ಒಪ್ಪಲ್ಲ ಅಂತ ಹೇಳೋರೆ? JDS ರೈತರಿಗಾಗಿರೋವಂಥ ಪಕ್ಷ,
ತನ್ನ ಸ್ವಇಚ್ಛೆಯಿಂದ ಬಂದು ಸ್ವಂತ ಕಾಲ ಮೇಲೆ ನಿಂತು ಅವರು ಸಮ್ಮಿಶ್ರ ಸರ್ಕಾರ ಮಾಡೋರೋ ಜೊತೇಲಿ ಮಾಡೋರೋ ಅದು ಬೇಡ. ಅವರಿಲ್ಲ ಅಂದರೆ ಸರ್ಕಾರನೂ ರಚನೆನೂ ಆಗ್ತಿರ್ಲಿಲ್ಲ, ಅದು ನಿಮಗೂ ಗೊತ್ತು. ಸೊ ಅವರು ಸರ್ಕಾರ ರಚನೆ ಮಾಡಿ ಜನರ ತೀರ್ಪಿನಂಗೆ ಕೆಲಸ ಮಾಡಿ ಇವತ್ತಿನವರೆಗೂ ಎಲ್ಲರ ಬಾಯಲ್ಲಿ ಕುಮಾರಸ್ವಾಮಿ ಅಂತ ಒಂದು ಹೆಸರಿದೆ ಅಂದರೆ ಅದು ಕುಮಾರಣ್ಣ ಮಾಡಿರುವಂಥ ಕೆಲಸಗಳು. ಸರ್, ನೀವು ಅದರಲ್ಲಿ ಅಧಿಕಾರ ಅನುಭವಿಸಿದಿರಿ ಸರ್. ನಿಮಗೊಂದು ಕಿಂಚಿತ್ತು ಕರುಣೆ ಇತ್ತು ಮಾತಾಡಿ ಸರ್. ನಿಮಗೆ ಆದಂಥ ಒಂದು ನೇಮ್ ಇದೆ, ಫ್ರೇಮ್ ಇದೆ, ಅದನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.